ನಾಯಕರು. ಸೊ ಸಿದ್ದರಾಮಯ್ಯ ಅವರ ಆಗಮನ ಆಗತ್ತೆ, ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಕಾವೇರಿ ನಿವಾಸದಿಂದ ಈಗಾಗಲೇ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಪಾವಗಡಕ್ಕೆ ಹೋಗಿದ್ರು, ಪಾವಗಡದಿಂದ ಬಂದು ಇದೀಗ ಕಾವೇರಿ ನಿವಾಸದಲ್ಲಿ ಅವರು ಸ್ವಲ್ಪ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ರು. ಇದೀಗ ಕಾವೇರಿ ನಿವಾಸದಿಂದ ಹೊರಟಿದ್ದಾರೆ ಸಿದ್ದರಾಮಯ್ಯ. ಇನ್ನು ಕೆಲವೇ ಕ್ಷಣದಲ್ಲಿ ವಿಧಾನಸೌಧವನ್ನ ತಲುಪಲಿದ್ದಾರೆ. ಆ ನಂತರ ಅವರು ಮಾತನಾಡ್ತಾರೆ. ಯಾಕಂದ್ರೆ ಅವರ ಕೊನೆಯ ಶಾಸಕಾಂಗ ಪಕ್ಷದ ಒಂದು ಸಭೆ ಇದು, ನಾಯಕನಾಗಿ, ಶಾಸಕಾಂಗ ಪಕ್ಷದ ನಾಯಕನಾಗಿ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರೀಗ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಅಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಿದ್ದರಾಮಯ್ಯ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದ ತಕ್ಷಣನೇ ಎಲ್ಲರೂ ಕೂಡ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಎಲ್ಲ ಜನರನ್ನ ಆ ಕಡೆ ಈ ಕಡೆ ಕಳಿಸ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಶಾಸಕಾಂಗ ಪಕ್ಷದ ಕೊನೆ ಸಭೆ ಇದು. ಇವತ್ತು ಭಾವುಕರಾಗಿ ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ. ಮೊನ್ನೆ ಸಚಿವರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾವುಕರಾಗಿದ್ರು ಸಿದ್ದರಾಮಯ್ಯ ಅವರು. ಜೊತೆಗೆ ಆ ನಂತರ ಅವರ ಮಾತನ್ನ ಕೇಳಿದಂತಹ ಸಚಿವ ಸಂಪುಟ ಸಹೋದ್ಯೋಗಿಗಳು ಕೂಡ ಭಾವುಕರಾಗಿ ಹೊರ ಬಂದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇವತ್ತು ಶಾಸಕರುಗಳನ್ನ ಇವತ್ತು ಅವರು ಮಾತನಾಡಬೇಕಾಗಿದೆ. ಶಾಸಕರುಗಳಿಗೆ ಇವತ್ತು ಅವರು ತಮ್ಮ ಕೊನೆಯ ವಿದಾಯದ ಭಾಷಣವನ್ನ ಮಾಡಬೇಕಾಗಿದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಅಧಿಕಾರವನ್ನ, ಶಾಸಕಾಂಗ ಪಕ್ಷದ ನಾಯಕನಾಗಿ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕಾಗಿದೆ. ಇವತ್ತಿನ ಈ ಒಂದು ಪ್ರೊಸೀಜರ್ ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ಅಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವುದನ್ನು ಕೂಡ ನಾವು ಗಮನಿಸಿದ್ವಿ. ಆಲ್ರೆಡಿ ಎಲ್ಲಾ ಶಾಸಕರುಗಳು ಆಗಮಿಸಿದ್ದಾರೆ. ಇವತ್ತು ಯಾರ್ಯಾರು ಈಗ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಹಸ್ತಲಾಘವ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಇದೀಗ ಸಿದ್ದರಾಮಯ್ಯ ಅವರ ಆಗಮನ ಆಗ್ತಾ ಇದೆ. ಈಗ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರ ಆಗಮನ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಗಳಲ್ಲಿ ರಾಜೀನಾಮೆಯನ್ನ ಕೊಟ್ಟ ಬಳಿಕ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಬಂದಿರುವಂತಹ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ. ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ಇವರ ಕೊನೆಯ ಶಾಸಕಾಂಗ ಪಕ್ಷದ ನಾಯಕನಾಗಿ ಇರುವಂತಹ ಸಭೆ. ಈ ಒಂದು ಸಭೆಯಲ್ಲಿ ಶಾಸಕರಿಗೆ ಅವರು ಧನ್ಯವಾದವನ್ನ ಕೂಡ ಹೇಳಲಿದ್ದಾರೆ. ಜೊತೆಗೆ ಆ ಇಷ್ಟು ವರ್ಷಗಳ ಆಡಳಿತದ ವಿಚಾರವನ್ನ ಕೂಡ ಅವರು ಮೆಲುಕು ಹಾಕುವಂತಹ ಸಾಧ್ಯತೆಗಳಿದೆ. ಮೊನ್ನೆ ಮಾಧ್ಯಮದವರ ಜೊತೆ ಮಾತನಾಡುವಾಗಲೂ ಕೂಡ ಅವರ ಹಿಂದಿನ ರಾಜಕೀಯ ಜೀವನದ ಪಯಣವನ್ನ ಕೂಡ ಅವರು ನೆನಪಿಕೊಂಡ್ರು. ಜೊತೆಗೆ ರಾಜ್ಯದ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ರು. ಏನೇನಾಯ್ತು, ಯಾವ ರೀತಿಯಾಗಿದೆ ಸರ್ಕಾರ ಆಡಳಿತ, ಹಾಗೇನೆ ಯಾವ ರೀತಿಯಾದಂತಹ ಒಂದು ಸ್ಥಿತಿ ಇದೆ ಅನ್ನುವಂತಹ ವಿಚಾರ. ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈಗಾಗಲೇ ಶಾಸಕಾಂಗ ಪಕ್ಷದ ಅವರ ಜೊತೆಗೆ ಎಂ.ಬಿ. ಪಾಟೀಲ್, ಪೊನ್ನಣ್ಣ ಅವರು ಕೂಡ ಇರೋದನ್ನು ಗಮನಿಸಿದ್ವಿ. ಎಚ್.ಸಿ. ಮಹದೇವಪ್ಪ ಅವರು ಕೂಡ ಇದ್ದಾರೆ. ಈಗಾಗಲೇ ಅವರ ಅತ್ಯಾಪ್ತರು ಅವರ ಜೊತೆಗೆ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಮೀಟಿಂಗ್ ಇದೆಯಲ್ಲ, ಇದು ಬಹಳ ಬಹಳ ಒಂದು ಭಾವುಕ ಮೀಟಿಂಗ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಸಾಕಷ್ಟು ಶಾಸಕರುಗಳು ಸಿದ್ದರಾಮಯ್ಯ ಅವರಿಗೆ ಆಪ್ತರು. ಅಷ್ಟು ಮಾತ್ರ ಅಲ್ಲ, ಅನೇಕ ವರ್ಷಗಳಿಂದ ಸಿದ್ದರಾಮಯ್ಯ ಅವರನ್ನ ಬಲ್ಲವರು. ಹಾಗೆಯೇ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ನೆಚ್ಚಿನ ಒಲವನ್ನ ಇಟ್ಟುಕೊಂಡಂತವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಬಹಳ ತಿಂಗಳುಗಳಿಂದ ಈ ಚರ್ಚೆ ಆಗ್ತಾ ಇತ್ತು, ಆದ್ರೆ ಕೊಡಲ್ಲ ಅನ್ನುವ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾವಾಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟು ಯಾವುದೇ ರೀತಿಯ ಚಕಾರ ಎತ್ತದೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟು ತಾನು ಏನು ನುಡಿದಿದ್ದೆ ಅದರಂತೆಯೇ ಅದನ್ನ ಪಾಲನೆ ಕೂಡ ಮಾಡಿದ್ರು. ಆ ನಂತರ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಅಷ್ಟೇ, ಬ್ರೇಕ್ಫಾಸ್ಟ್ ಮೀಟಿಂಗ್ ನ ದಿನವೂ ಕೂಡ ಅಷ್ಟೇ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ರಲ್ಲ, ಅದಕ್ಕಿಂತ ಮುಂಚೆ ಆ ಒಂದು ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ಕಾಲಿಗೆ ನಮಸ್ಕರಿಸಿದ್ರು, ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಆದ್ರೆ ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡುವ ಸಂದರ್ಭದಲ್ಲಿ ಭಾವುಕರಾಗಿದ್ರು. ಅನೇಕ ವಿಚಾರಗಳನ್ನ ಅವರು ಮೆಲುಕು ಹಾಕಿದ್ರು. ಹೈಕಮಾಂಡ್ ಏನ್ ಹೇಳಿದ್ಯೋ ಅದನ್ನು ನಾನು ಪಾಲಿಸಿದ್ದೇನೆ ಅನ್ನುವ ವಿಚಾರವನ್ನ ಹೇಳಿದ್ರು. ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದು ಕೇವಲ ತನ್ನ ಸಂಪುಟದ ಸಹೋದ್ಯೋಗಿಗಳಿಗೆ ಮಾತ್ರ ಆಗಿತ್ತು ಆ ಮಾತು. ಆದ್ರೆ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಮಾತು ಬಹಳ ಬಹಳ ಇಂಪಾರ್ಟೆಂಟ್. ಅವರು ಹೇಳುವಂತಹ ಸೂಚನೆ, ಶಾಸಕರುಗಳಿಗೆ ಅವರು ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಇರಬೇಕು ಅನ್ನುವ ಸೂಚನೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೆಕ್ಸ್ಟ್ ಸರ್ಕಾರ ಬರುತ್ತಲ್ವಾ, ಆ ಸಂದರ್ಭದಲ್ಲೂ ಕೂಡ ನೀವು ಸಹಕಾರ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳುವವರು ಇದ್ದಾರೆ. ಈಗಾಗಲೇ ಅಲ್ಲಮಪ್ರಭು ಪಾಟೀಲ್ ಅವರು ಕೂಡ ಅಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಸುರ್ಜೇವಾಲಾ ಅವರಿದ್ದಾರೆ,
ಈಗಾಗಲೇ ಸಿದ್ದರಾಮಯ್ಯ ಅವರು, ಎಚ್ ಸಿ ಮಹದೇವಪ್ಪ ಅವರು, ಎಂ ಬಿ ಪಾಟೀಲ್ ಅವರು ಎಲ್ಲರೂ ಕೂಡ ಈಗ ಸಿದ್ದರಾಮಯ್ಯ ಅವರ ಜೊತೆಗೆ ಬಂದಿರೋದನ್ನ ನಾವೀಗ ನೋಡ್ತಾ ಇದ್ದೀವಿ. ಕೆಲವೇ ಸೆಕೆಂಡ್ ಅಲ್ಲಿ ಇದೀಗ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗತ್ತೆ. ಸಿಎಲ್ಪಿ ನಾಯಕರಾಗಿ ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಇದ್ರು. ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಸೂಚನೆಗಳನ್ನ ಕೊಡ್ತಾ ಇದ್ರು. ಸಿಎಂ ಆಗಿ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ರು. ಒಳ್ಳೊಳ್ಳೆಯ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಶಾಸಕರುಗಳಿಗೆ ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಯಾವ್ಯಾವ ಶಾಸಕರುಗಳಿಗೆ ಯಾವ ರೀತಿಯಾಗಿ ಅಲ್ಲಿನ ಸಮಸ್ಯೆಗಳಾಗಿರ್ಬೋದು ಆ ಕ್ಷೇತ್ರಗಳ ಬಗ್ಗೆ ಕೇಳುವಂತಹ ಸಂದರ್ಭದಲ್ಲಿ ಅನುದಾನವನ್ನು ಕೊಡುವಂತಹ ಕೆಲಸಗಳನ್ನ ಕೂಡ ಮಾಡಿದ್ರು. ಸಾಕಷ್ಟು ನೆಚ್ಚಿನ ಶಾಸಕರುಗಳು ಕೂಡ ಇದ್ರು ಸಿದ್ದರಾಮಯ್ಯ ಅವರಿಗೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಶಕ್ತಿಯೇ ಇತ್ತು, ಶಾಸಕರುಗಳ ಪಡೆಯೇ ಇತ್ತು. ಎಲ್ಲರೂ ಕೂಡ ಸಹಕಾರವನ್ನ ಕೊಡ್ತಾ ಇದ್ರು. ಮುಂದೆ ಕೂಡ ಅಂತಹ ಸಹಕಾರವನ್ನ ಕೊಡಬೇಕು ಅಂತ ಇವತ್ತು ಸಿದ್ದರಾಮಯ್ಯ ಅವರು ಶಾಸಕರುಗಳಿಗೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮೊನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೂಡ ಸಂಪುಟದ ಸಹೋದ್ಯೋಗಿಗಳಿಗೆ ಇದೇ ವಿಚಾರವನ್ನ ಹೇಳಿದ್ರು. ನನಗೆ ಇಲ್ಲಿವರೆಗೂ ನೀವು ಯಾವ ರೀತಿಯಾಗಿ ಸಹಕಾರವನ್ನ ಕೊಟ್ಟಿದ್ರು, ಇನ್ನು ಮುಂದೆ ಬರುವಂತಹ ಸಿಎಂ ಕೂಡ ಅಂತಹದ್ದೇ ಸಹಕಾರವನ್ನ ಕೊಡಿ ಅಂತ ಹೇಳಿದ್ರು. ಇವತ್ತು ಕೂಡ ಶಾಸಕರುಗಳಿಗೆ ಅದನ್ನೇ ಹೇಳುವಂತಹ ಸಾಧ್ಯತೆಗಳಿದೆ. ಜೊತೆಗೆ ತಮ್ಮ ರಾಜಕೀಯ ಜೀವನ ಆಗಿರ್ಬೋದು, ಶಾಸಕರುಗಳಿಗೆ ಧನ್ಯವಾದವನ್ನ ಹೇಳುವಂತಹ ಒಂದು ಮಾತನ್ನ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಆಡಲಿದ್ದಾರೆ. ಇದು ಅವರು ತನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಇವತ್ತು ಕೊನೆಯ ಭಾಷಣವನ್ನ ಇವತ್ತು ಮಾಡಲಿದ್ದಾರೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಈ ಸಭೆಯ ಒಳಗಡೆ ಹೋಗಿದ್ದನ್ನ ಕೂಡ ನಾವು ನಿಮ್ಗೆ ತೋರಿಸಿದ್ವಿ. ವಿಧಾನಸೌಧಕ್ಕೆ ಬಂದು ಇದೀಗ ಆ ಒಂದು ಶಾಸಕಾಂಗ ಪಕ್ಷದ ಏನು ಸಭೆ ಆಗತ್ತಲ್ವಾ ಅಲ್ಲಿಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ಅವರ ಜೊತೆಗೆ ಅವರ ಅತ್ಯಾಪ್ತರು ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಎಂ ಬಿ ಪಾಟೀಲ ಆಗಿರ್ಬೋದು, ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಇದ್ದಿದ್ದನ್ನ ಕೂಡ ನಾವು ನಿಮಗೆ ದೃಶ್ಯಾವಳಿಗಳ ಮೂಲಕ ತೋರಿಸಿದ್ವಿ. ಈಗ ವೀಕ್ಷಕರಾಗಿ ಆಗಮಿಸಿದ್ದಾರೆ ಹೈಕಮಾಂಡ್ ನಾಯಕರು. ಈಗಾಗಲೇ ಸುರ್ಜೇವಾಲಾ ಆಗಿರ್ಬೋದು, ಕೆ ಸಿ ವೇಣುಗೋಪಾಲ್ ಅವರು ಕೂಡ ಅಲ್ಲಿ ವೇಟ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರ ಆಗಮನಕ್ಕಾಗಿ. ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಕೂಡ ಆರಂಭ ಆಗಿದೆ. ಮೊದಲಿಗೆ ಈಗ ಯಾಕೆಂದ್ರೆ ಇನ್ನೂ ಕೂಡ ಶಾಸಕಾಂಗ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯ ಅವರು ಇರೋದು, ಆ ಒಂದು ಅಧಿಕಾರವನ್ನು ಅವರು ಹಸ್ತಾಂತರ ಮಾಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ವೀಕ್ಷಕರಾಗಿ ಹೇಳ್ತಾರೆ, ವೀಕ್ಷಕರು ಏನ್ ಬಂದಿದ್ದಾರಲ್ವಾ ಹೈಕಮಾಂಡ್ ನಿಂದ, ಅವರು ಹೆಸರು ಪ್ರಸ್ತಾಪವನ್ನ ಮಾಡ್ತಾರೆ. ಈ ಮೂಲಕ ಡಿ ಕೆ ಶಿ ಪಟ್ಟಾಭಿಷೇಕಕ್ಕೂ ಕೂಡ ಕೌಂಟ್ ಡೌನ್ ಆರಂಭ ಆಗುತ್ತೆ. ಈ ಹಿಂದೆ ಎಲ್ಲ ಶಾಸಕರುಗಳ ಅಭಿಪ್ರಾಯವನ್ನು ಕೇಳಲಾಗ್ತಾ ಇತ್ತು. ಈ ರೀತಿಯ ಒಂದು ಹೆಸರು ಬರುವಂತಹ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ಪಡ್ಕೊಳ್ಳಲಾಗ್ತಿತ್ತು. ಆದ್ರೆ ಈ ಸಲ ಅಂತಹ ಪ್ರೊಸೀಜರ್ಗಳು ಏನಿಲ್ಲ. ವೀಕ್ಷಕರು ಹೇಳ್ತಾರೆ ಇವರನ್ನೇ ನಾವು ನಾಯಕನಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ ಶಾಸಕರು ಅದಕ್ಕೆ ಅನುಮೋದನೆಯನ್ನ ಕೂಡ ನೀಡಬೇಕಾಗತ್ತೆ. ಅದು ಆಬ್ವಿಯಸ್ಲಿ ಅನುಮೋದನೆಯನ್ನ ಕೊಡ್ತಾರೆ. ಆ ನಂತರ ಸರ್ಕಾರ ರಚನೆಗೆ ಎಲ್ಲ ಸಭೆ ಆದ ಬಳಿಕ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡೋದಕ್ಕೆ ಲೋಕಭವನಕ್ಕೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆಗಳು ಇದೆ. ಯಾರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ತಾರೋ ಅವರು ಹೋಗಿ ರಾಜ್ಯಪಾಲರ ಬಳಿ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಹಕ್ಕು ಮಂಡನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತೇ ಹೋಗಿ ಆ ಒಂದು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂತಹ ಅವಕಾಶಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಈಗ ಮೀಟಿಂಗ್ ಎಷ್ಟೊತ್ತವರೆಗೂ ಆಗತ್ತೆ, ಮೀಟಿಂಗ್ ನಲ್ಲಿ ಏನೇನ ಆಗತ್ತೆ, ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ವೀಕ್ಷಕರಾಗಿ ಬಂದಂತವ್ರು ಏನ್ ಹೇಳ್ತಾರೆ, ಜೊತೆಗೆ ಈಗಾಗಲೇ ಹೈಕಮಾಂಡ್ ನ ಸೂಚನೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ, ಕಾಯ್ತಾ ಇದ್ರು ಹೈಕಮಾಂಡ್ ನಾಯಕರ ಆಗಿರ್ಬೋದು ಅಥವಾ ಶಾಸಕರುಗಳು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆದಿಯಾಗಿ. ಸೊ ಇನ್ನು ಮುಂದಿನ ಪ್ರೊಸೀಜರ್ ಅನ್ನ ಹೇಳೋದಾದ್ರೆ ಮೊದಲಿಗೆ ಯಾವ ರೀತಿಯಾದಂತಹ ಪ್ರೊಸೀಜರ್ಗಳು ಅಲ್ಲಿ ನಡೆಯುತ್ತೆ? ಎಸ್ ನವಿತಾ ಜೈನ್, ಇದೀಗ ಶಾಸಕಾಂಗ ಪಕ್ಷದ ಸಭೆ ಅಧಿಕೃತವಾಗಿ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿರ್ತಕ್ಕಂಥ ಸಭೆ ಆರಂಭವಾದ ಕೂಡಲೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮಾತನಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯವರು ಇದೀಗ ಎಲ್ಲ ಶಾಸಕರ ಉದ್ದೇಶಿಸಿ ಮಾತನಾಡ್ತಿದ್ದಾರೆ ಮತ್ತು ಹೈಕಮಾಂಡ್ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಿರ್ತಕ್ಕಂಥ. ಇಲ್ಲಿವರೆಗೂ ಕೂಡ ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಹಕಾರ ಮಾಡಿದ್ದಕ್ಕೆ ಮತ್ತು 2 ಬಾರಿ ಪ್ರತಿಪಕ್ಷ ಸ್ಥಾನದ ನಾಯಕನಾಗಿ ಸಹಕಾರ ಮಾಡಿದ್ದಕ್ಕೆ ಎಲ್ಲರೂ ಕೂಡ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಿದ್ದರಾಮಯ್ಯವರು ಅರ್ಪಿಸ್ತಿರ್ತಕ್ಕಂಥದ್ದು ಮತ್ತು 8 ವರ್ಷದ ಆಡಳಿತದ ನೆನಪುಗಳನ್ನು ಕೂಡ ಮೆಲುಕು ಆಗ್ತಿರ್ತಕ್ಕಂಥದ್ದು ಮತ್ತು ಗ್ಯಾರಂಟಿ ಯೋಜನೆಗಳ ಸಂಬಂಧಪಟ್ಟಾಗೆ ಮೆಲುಕು ಆಗ್ತಿರ್ತಕ್ಕಂಥದ್ದು ಮತ್ತು 2013ರಿಂದ 18 ಮತ್ತು ಈಗ ಮತ್ತೆ 3 ವರ್ಷ ಮುಖ್ಯಮಂತ್ರಿ ಅವಧಿಯನ್ನು ಮುಕ್ತಾಯ ಮಾಡಿರೋ ಸಂಬಂಧಪಟ್ಟಾಗೆ ಮತ್ತು ಸರ್ಕಾರದ ಅನೇಕ ಯೋಜನೆಗಳು ಮತ್ತು ಶೋಷಿತರ ಧ್ವನಿಯಾಗಿರ್ತಕ್ಕಂಥದ್ದು ಮತ್ತು ಮುಂಬರಲಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ವಿಚಾರ ಸಂಬಂಧಪಟ್ಟಾಗೆ 2028ರ ಚುನಾವಣೆ ಮತ್ತು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕು, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕಂತೇಳಿ ಇದೀಗ ಮಾತನಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಎಲ್ಲ ಶಾಸಕರಿಗೂ ವೋಟ್ ಆಫ್ ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ವೋಟ್ ಆಫ್ ಥ್ಯಾಂಕ್ಸ್ ಅನ್ನು ಹೇಳಿದ ನಂತರ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಕೂಡ ಮಾತನಾಡಲಿದ್ದಾರೆ. ಕೆ ಸಿ ವೇಣುಗೋಪಾಲ್ ಪ್ರಮುಖವಾಗಿ ಸಿದ್ದರಾಮಯ್ಯನವರ
ನಡೆ ಅದು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಮಾದರಿ ಅಂತ ಹೇಳಲಾಗ್ತದೆ. ಯಾಕಂತೇಳಿ ಸಾಮಾನ್ಯವಾಗಿ ಯಾರು ಕೂಡ ಇವತ್ತಿನ ಕಾಲದ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುದ್ದೆಯನ್ನು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಆದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮತ್ತು ಅವರ ಹೈಕಮಾಂಡ್ ಸೂಚನೆ ಮಾಡಿದ ಕೂಡಲೇ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ಪರವಾಗಿ ಶಾಸಕರು ಇದ್ರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದು ಬಹಳಷ್ಟು ಮೆಚ್ಚುಗೆ ಪಾತ್ರ ಆಗಿರ್ತಕ್ಕಂಥದ್ದು. ದೇಶದ ಅನೇಕ ಕಡೆ ಈ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಮಹಾರಾಷ್ಟ್ರದ ಶಿವಸೇನೆ ಬಣದ ಅಂದರೆ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವುತ್ ಅಂತವರು ಕೂಡ ಸಿದ್ದರಾಮಯ್ಯನವರ ನಡೆಯನ್ನು ಶ್ಲಾಘನೆ ಮಾಡಿರ್ತಕ್ಕಂಥದ್ದು. ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯನವರು ಭೇಟಿಯಾದಂಥ ಸಂದರ್ಭದಲ್ಲಿ ಶ್ಲಾಘನೆ ವ್ಯಕ್ತಪಡಿಸಿರ್ತಕ್ಕಂಥ ಅಂದರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ರೆಬಲ್ ಆಗ್ತಾರೆ, ಆ ಮುಖಾಂತರ 70-80 ಶಾಸಕರು ಕಟ್ಕೊಂಡು ಮತ್ತೆ CLP ಸಭೆ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಗಳೂರಿಗೆ ಬಂದ ತಕ್ಷಣ ರಾಜೀನಾಮೆ ಕೊಡಲಿಕ್ಕೆ ಹಿಂದೇಟು ಹಾಕ್ತಾರೆ, ಶಾಸಕರ ಪಡೆಯನ್ನು ಕಟ್ತಾರೆ, ಸಹಿ ಸಂಗ್ರಹವನ್ನು ಮಾಡ್ತಾರೆ, CLPಯನ್ನು ಕರೀರಿ ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ಆ ಮುಖಾಂತರ ಅಧಿಕಾರದಿಂದ ಅಷ್ಟು ಸುಲಭವಾಗಿ ಬಿಟ್ಟುಕೊಡಲ್ಲ, ಕುರ್ಚಿ ಬಿಟ್ಟುಕೊಡಲ್ಲ ಎಂಬ ಭಾವನೆ ಹೈಕಮಾಂಡ್ ನಾಯಕರು ಮತ್ತು ರಾಹುಲ್ ಗಾಂಧಿ ಅವರಿಗೂ ಕೂಡ ಇತ್ತು. ಎಲ್ಲೊಂದು ಕಡೆ ಅಂಥ ಸ್ಥಿತಿ ಕೂಡ ಆರಂಭದಲ್ಲಿ ನಿರ್ಮಾಣ ಆಗಿತ್ತು. ಅನೇಕ ಸಚಿವರು ಮತ್ತು ಶಾಸಕರು ಕೂಡ ಯಾವುದೇ ಕಾರಣಕ್ಕೂ ತಾವು ರಾಜೀನಾಮೆಯನ್ನು ಕೊಡಬಾರ್ದು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಮತ್ತು ನಾವು ನಿಮ್ಮ ಜೊತೆ ಇದ್ದೀವಿ, ಸಹಿ ಸಂಗ್ರಹ ಮಾಡುವ ಹಂತಕ್ಕೂ ಕೂಡ ಹೋಗಿತ್ತು ಅಂತ ಹೇಳಲಾಗ್ತಿದೆ. ಇದರ ಭಾಗವಾಗಿ ಪರಮೇಶ್ವರ್ ಕೂಡ ದಲಿತ CM ವಿಚಾರದಲ್ಲಿ ಸಹಿ ಸಂಗ್ರಹಕ್ಕೆ ಹೋದ್ರು. ನಂತರ ಸುರ್ಜೇವಾಲ ಮಧ್ಯಪ್ರವೇಶ ಮಾಡಿ ಸಹಿ ಸಂಗ್ರಹವನ್ನು ಸ್ಟಾಪ್ ಮಾಡಿದರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅನೇಕ ಶಾಸಕರ ಬೆಂಬಲವಿದ್ದರೂ ಕೂಡ ಎಲ್ಲೊಂದು ಕಡೆ ಹೈಕಮಾಂಡ್ ಮಾತಿಗೆ, ಹೈಕಮಾಂಡ್ ನಿರ್ಧಾರಕ್ಕೆ, ಹೈಕಮಾಂಡ್ ಸೂಚನೆಗೆ, ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿರ್ತಕ್ಕಂಥದ್ದು, ನುಡಿದಂತೆ ನಡೆದರು ಎನ್ನುವುದು ಕೂಡ ಇದೀಗ ಹೈಕಮಾಂಡ್ಗೂ ಕೂಡ ಅತಿ ದೊಡ್ಡ ಮೆಚ್ಚುಗೆ ವಿಷಯ ಆಗಿರ್ತಕ್ಕಂಥ. ಹಾಗಾಗಿ ಸುರ್ಜೇವಾಲ ಮತ್ತು KC ವೇಣುಗೋಪಾಲ್ ಕೂಡ ಸಿದ್ದರಾಮಯ್ಯ ನಡೆಯನ್ನು ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ಶಾಸಕರ ಮುಂದೆ ಶ್ಲಾಘನೆಯನ್ನು ಮಾಡಲಿದ್ದಾರೆ ಮತ್ತು ಸಿದ್ದರಾಮಯ್ಯವರಿಗೆ ಯಾವ ರೀತಿ ಎಲ್ಲ ಸಹಕಾರವನ್ನು ಕೊಟ್ಟರು ಅದೇ ರೀತಿಯ ಸಹಕಾರವನ್ನು ಕೊಡಬೇಕಂತೇಳಿ ಇವತ್ತು ವಿನಂತಿಯನ್ನು ಮಾಡಿಕೊಡಲಿದ್ದಾರೆ. ನಂತರ DK ಶಿವಕುಮಾರ್ ಕೂಡ ಮಾತನಾಡಲಿದ್ದಾರೆ. DK ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ನಡೆ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮತ್ತು ಸಹಕಾರವನ್ನು ಕೋರಲಿದ್ದಾರೆ. ಸಿದ್ದರಾಮಯ್ಯವರಿಗೆ ಯಾವ ರೀತಿ ಶಾಸಕರು ಸಹಕಾರವನ್ನು ಮಾಡಿದ್ರು, ಯಾವ ರೀತಿ ಅವರ ಬೆನ್ನಿಗೆ ನಿಂತರು, ಯಾವ ರೀತಿ ಸರ್ಕಾರ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಕಾರಣಕರ್ತರಾದರು. ಹಾಗಾಗಿ ಅದೇ ರೀತಿ DK ಶಿವಕುಮಾರ್ ಅವರ ಸರ್ಕಾರ ಕೂಡ ಎಲ್ಲರೂ ಕೂಡ ಅದೇ ರೀತಿ ಕೈ ಜೋಡಿಸಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿಕೊಡಲಿದ್ದಾರೆ. ಸ್ವತಃ ಸಿದ್ದರಾಮಯ್ಯರು ಕೂಡ ಮನವಿಯನ್ನು ಮಾಡಲಿದ್ದಾರೆ. ಅಲ್ಲದೆ ನಂತರ ಲೈನ್ ರೆಸಲ್ಯೂಷನ್ ಮಾಡಲಿದ್ದಾರೆ. ಸ್ವತಃ ಸಿದ್ದರಾಮಯ್ಯವರೇ ಕರ್ನಾಟಕದ ಶಾಸಕಾಂಗ ಪಕ್ಷದ ನಾಯಕನಾಗಿ DK ಶಿವಕುಮಾರ್ ಅಂತೇಳಿ ಘೋಷಣೆಯನ್ನು ಮಾಡಲಿದ್ದಾರೆ. ನಂತರ ಲೈನ್ ರೆಸಲ್ಯೂಷನ್ ಅಜೆಂಡಾ ಕಾಪಿಯನ್ನು ಇಟ್ಕೊಂಡು ಎಲ್ಲ ಶಾಸಕರ ಸಹಿಯನ್ನು ಇಟ್ಕೊಂಡು ರಾಜಭವನಕ್ಕೆ ತೆರಳುತ್ತಿದ್ದಾರೆ. ರಾಜಭವನಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಭಾವಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲರವರು ಮತ್ತು KC ವೇಣುಗೋಪಾಲ್ ರವರು ಹಾಗೂ ಹಿರಿಯ ನಾಯಕರುಗಳು ತೆರಳುತ್ತಿದ್ದಾರೆ. ಆ ಮುಖಾಂತರ ಸರ್ಕಾರ ರಚನೆ ಹಕ್ಕನ್ನು ರಾಜ್ಯಪಾಲರ ಮುಂದೆ ಮಂಡಿಸಲಿರ್ತಕ್ಕಂಥದ್ದು. ಅದಾದ ಬಳಿಕ ಈಗಾಗಲೇ ಜೂನ್ 3ನೇ ತಾರೀಕು ಬುಧವಾರ ಸಂಜೆ 5:15 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಸಮಯಾವಕಾಶವನ್ನು ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹಕ್ಕು ಮಂಡಿಸಿದ ಕೂಡಲೇ ಎಲ್ಲೊಂದು ಕಡೆ ರಾಜ್ಯಪಾಲರು ಕೂಡ ಅಧಿಕೃತವಾಗಿ ಹಕ್ಕು ಮಂಡನೆ ಮಾಡಿದಂಥ ಶಾಸಕ ಪಕ್ಷದ ನಾಯಕಿಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೂಡ ಕೊಡ್ತಾರೆ. ಎಲ್ಲವೂ ಅಂದುಕೊಂಡಂತಾದರೆ ಬುಧವಾರ ಅಂದರೆ ಜೂನ್ 3ನೇ ತಾರೀಕು ಸಂಜೆ 5:15 ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರ ಜೊತೆ ಸುಮಾರು 10ಕ್ಕೂ ಹೆಚ್ಚು ಹಿರಿಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನವಿತಾ ಜೈನ್ ಇದೀಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷ ಸಭೆಯಲ್ಲಿ ನಿರರ್ಗಳವಾಗಿ ಮಾತನಾಡ್ತಿರ್ತಕ್ಕಂಥದ್ದು. ನವಿತಾ ಜೈನ್.